ಹೆಂಡದಂಗಡಿಯ ಪಕ್ಕ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಚಿಕ್ಕದಾದ ಅಂಗಡಿ ಹಾಕಿಕೊಂಡು ಫಿಶ್ ಫ್ರೈ ವ್ಯಾಪಾರ ಮಾಡ್ತಾ ಇರ್ತಾರೆ. ಹಾಗೆ ಬಂದ ದುಡ್ಡಿನಿಂದಲೇ ಸಂತೋಷದಿಂದ ಜೀವಿಸುತ್ತಾ ಮಕ್ಕಳು ಹರೀಶ್ ಭವ್ಯರನ್ನು ಒಂದು ಹೆಸರಿರುವ ದೊಡ್ಡ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತಾ ಇರ್ತಾರೆ. ಇದೆಲ್ಲ ಹೊಟ್ಟೆ ಕಿಚ್ಚಿನಿಂದ ಜೀವಿಸುವ ಸುಶೀಲಳಿಗೆ ಹಿಡಿಸ್ತಾ ಇರಲಿಲ್ಲ. ಅಸೂಯೆಯಿಂದ ಈ ಅತ್ತೆ ಸೊಸೆಯರು ಇಷ್ಟು ಸಂತೋಷವಾಗಿ ಬದುಕ್ತಾ ಇದ್ದಾರೆ ಅಂದ್ರೆ ಆ ಹೆಂಡದಂಗಡಿಯ ಪಕ್ಕ ಫಿಶ್ ಫ್ರೈ ಮಾಡಿ ಮಾರಾಟ ಮಾಡ್ತಾ ಇರೋದ್ರಿಂದಾನೇ. ಏನಾದ್ರೂ ಆಗ್ಲಿ, ಎಷ್ಟು ದುಡ್ಡು ಖರ್ಚಾಗ್ಲಿ, ಆ ಹೆಂಡದಂಗಡಿಯ ಪಕ್ಕದಿಂದ ಅವರನ್ನ ಹೊರಗೆ ಓಡಿಸಿ ಅಲ್ಲಿ ನಾನು ನನ್ನ ಸೊಸೆ ಸೇರಿ ಅದೇ ಮೀನಿನ ಫ್ರೈ ಮಾಡಿ ಮಾರಾಟ ಮಾಡ್ತೀವಿ. ಅವಾಗ ಅತ್ತೆ ಸೊಸೆಯರಿಗಿಂತ ಹೆಚ್ಚು ದುಡ್ಡು ಸಂಪಾದಿಸ್ತೀವಿ. ಇನ್ನು ತಡ ಮಾಡಬಾರದು ಎಂದು ಅಂದುಕೊಳ್ಳುತ್ತಾ ಸುಶೀಲಾ ಹೆಂಡದಂಗಡಿ ಹತ್ರ ಬರ್ತಾಳೆ. ಮೀನಿನ ಫ್ರೈ ಮಾಡ್ತಾ ಇರುವ ಅನಾಮಿಕಾ ಹೆಂಡದಂಗಡಿ ಹತ್ರ ಬಂದ ಸುಶೀಲನನ್ನು ನೋಡ್ತಾಳೆ. ಅತ್ತೆ, ಆ ಹೊಟ್ಟೆ ಕಿಚ್ಚಿನ ಸುಶೀಲಾ ಹೆಂಡದಂಗಡಿ ಹತ್ರ ಬಂದಿದ್ದಾಳೆ. ಬರ್ಲಿ ಕಣೆ ಸೊಸೆ, ಹೆಂಡ ಕುಡಿಯೋಕಿರ್ಬೋದು, ಆದ್ರೂ ಸುಶೀಲಾ ಅಲ್ಲಿಗೆ ಬಂದ್ರೆ ನೀನೇನಕ್ಕೆ ಅಷ್ಟು ಗಾಬರಿ ಆಗ್ತಾ ಇದೀಯಾ? ಸುಶೀಲಳ ವಕ್ರ ಬುದ್ಧಿ ಬಗ್ಗೆ ಗೊತ್ತಿದ್ದು ಕೂಡ ಗಾಬರಿ ಆಗದೆ ಹೇಗಿರ್ಬಲ್ಲೆ ಅತ್ತೆ? ಯಾವತ್ತೂ ಇಲ್ಲದ್ದು ಈ ದಿನ ಹೆಂಡದಂಗಡಿ ತನಕ ಬಂದಿದ್ದಾಳೆ ಅಂದ್ರೆ ಏನೋ ಮಸಲತ್ತು ಮಾಡೋದಕ್ಕೆ ಬಂದಿದ್ದಾಳೆ ಅಂತ ಅನ್ಸುತ್ತೆ ಅತ್ತೆ. ಸೊಸೆ, ಮಸಲತ್ತನೂ ಇಲ್ಲ, ಕುತಂತ್ರನೂ ಇಲ್ಲ. ನೀನು ಮಾತ್ರ ಮೀನಿನ ಫ್ರೈ ಬಗ್ಗೆನೆ ಆಲೋಚನೆ ಮಾಡು. ಅದು ಸುಟ್ಟು ಹೋಗದ ಹಾಗೆ ಬೇಯಿಸು. ಬಹಳ ಕಪ್ಪಾಗಾದ್ರೆ ಚೆನ್ನಾಗಿರಲ್ಲ, ಯಾರು ತಗೊಳಲ್ಲ ಆಗ. ಸರಿ ಅತ್ತೆ, ಆದ್ರೆ ನೀವು ಒಂದು ಸಲ ಹೆಂಡದಂಗಡಿ ಹತ್ರ ಹೋಗ್ ಬನ್ನಿ. ನಾನು ಹೋಗ್ತೀನಿ ಕಣೆ ಸೊಸೆ. ಹೇಗೂ ಆ ಹೆಂಡದಂಗಡಿಯಲ್ಲಿ ಹೆಂಡ ಕುಡಿತಾ ಇರುವ ನಾಗಯ್ಯ 2 ಮೀನಿನ ಚೂರು ಕೇಳಿದನಲ್ಲ, ಅದನ್ನ ಮಾಡ್ಕೊಡು. ತಗೊಂಡ್ ಹೋಗಿ ನಾಗಯ್ಯಂಗೆ ಕೊಡ್ತೀನಿ. ಸುಶೀಲ ಬಂದ ವಿಷಯ ಕೂಡ ತಿಳ್ಕೊತೀನಿ. ಅಂದ್ರೆ ಇರಿ ಅತ್ತೆ, ಈಗ್ಲೇ ಕೊಟ್ಬಿಡ್ತೀನಿ ಎಂದು ಹೇಳಿ ಅನಾಮಿಕಾ ಒಂದು ಪೇಪರ್ ಪ್ಲೇಟ್ ನಲ್ಲಿ 2 ಮೀನಿನ ಚೂರು ಇಟ್ಟು ಕೊಡುತ್ತಾಳೆ. ಶಾರದಾ ಅವನ್ನು ತೆಗೆದುಕೊಂಡು ಹೆಂಡದಂಗಡಿ ಹತ್ರದಲ್ಲಿ ಹೆಂಡ ಕುಡಿತಾ ಇರುವ ನಾಗಯ್ಯನ ಹತ್ರ ಬರ್ತಾಳೆ, ಅವನಿಗೆ ಕೊಡ್ತಾಳೆ. ಆಗ ಸುಶೀಲಾ ಕಳ್ಳಿನಂಗಡಿಯನ್ನು ನಡೆಸುತ್ತಾ ಇರುವ ರಾಜಯ್ಯನ ಹತ್ತಿರ ಮಾತಾಡ್ತಾ ಇರ್ತಾಳೆ. ನಾನು ಹೇಳಿದ ಹಾಗೆ ಮಾಡಿದ್ರೆ ಸಾಲ ಮಾಡಿ ಮತ್ತೆ ನೀವು ಕೇಳಿದಷ್ಟು ಕೊಡ್ತೀನಿ. ನನ್ನನ್ನು ನಂಬಿ. ಸಾಲ ಮಾಡಿ ನಾನು ಕೇಳಿದಷ್ಟು ಕೊಡುವ ಅಗತ್ಯ ಇಲ್ಲ ಸುಶೀಲಾ. ನೀವೆಷ್ಟು ಹೇಳಿದ್ರು ನಾನು ಕೇಳೋದಿಲ್ಲ. ನೀವು ಹೇಳಿದ ಹಾಗೆ ಮಾಡಲ್ಲ. ನನ್ನ ಮಾತನ್ನು ಕೇಳಿ ಇಲ್ಲಿಂದ ಹೊರಟು ಹೋಗಿ. ಅದೆಲ್ಲ ರಾಜಯ್ಯ, ಶಾರದಾ ಕೊಡ್ತಾ ಇರೋ ದುಡ್ಡಿಗಿಂತ ನಾನು ಸ್ವಲ್ಪ ಹೆಚ್ಚೇ ದುಡ್ಡು ಕೊಡ್ತೀನಿ. ಇನ್ನು ಮೇಲಿಂದ ಆ ಅತ್ತೆ ಸೊಸೆಯರ ಫಿಶ್ ಫ್ರೈ ವ್ಯಾಪಾರನ ತೆಗೆಸ್ಬಿಡು. ನಾನು ನನ್ನ ಸೊಸೆ ಸೇರಿ ಇಟ್ಕೋತೀವಿ ರಾಜಯ್ಯ. ಹೇಳದಿನಲ್ಲ ಸುಶೀಲಾ, ನೀವು ಹೇಳಿದ ಹಾಗೆ ನಾನು ಮಾಡೋದಿಲ್ಲ. ಇನ್ನು ಆ ವಿಷಯದ ಬಗ್ಗೆ ಮಾತಾಡೋದು ಕೂಡ ಅಷ್ಟು ಒಳ್ಳೇದಲ್ಲ. ಹೊರಟು ಬಿಡಿ. ಹೋಗಿ ಮತ್ತೆಲ್ಲಾದ್ರೂ ಅತ್ತೆ ಸೊಸೆ ಸೇರಿ ವ್ಯಾಪಾರ ಮಾಡ್ಕೊಳ್ಳಿ. ಇಲ್ಲೇ ಮಾಡ್ಬೇಕು ಅಂತ ಏನಿದೆ ಹೇಳು. ಅಯ್ಯೋ ರಾಜಯ್ಯ, ನನ್ ಕಷ್ಟ ನಿನಗೆ ಅರ್ಥವಾಗ್ತಾ ಇಲ್ಲ. ಆ ಅತ್ತೆ ಸೊಸೆಯರ ಮನೆಯೊಳಗೆ ಹೋಗಿ ನೋಡಿದ್ದೀಯಾ? ರಾಜಭವನದ ಆಗಿದೆ. ಮೇಲಕ್ಕೆ ಮಾತ್ರ ಎಲ್ಲರ ದೃಷ್ಟಿನಲ್ಲಿ ಅಲ್ಲಲ್ಲಿ ಬಿರುಕು ಬಿಟ್ಟ ಮಣ್ಣಿನ ಮನೆ. ಒಳಗೆ ಮಾತ್ರ ದೊಡ್ಡ ಟಿವಿ, ದೊಡ್ಡ ಫ್ರಿಜ್ಜು, ದೊಡ್ಡ ಸೋಫಾ. ಅಂದ್ರೆ ನನ್ನನ್ನೇನ್ ಮಾಡು ಅಂತ್ಯಾ? ಆ ಅತ್ತೆ ಸೊಸೆಯರು ಕಷ್ಟಪಡ್ತಾ ಇದ್ದಾರೆ, ಕೊಂಡ್ಕೊಂಡಿದ್ದಾರೆ. ಅದ್ರಲ್ಲಿ ಎಂತಹ ತಪ್ಪು ಇಲ್ಲ. ಅವರೇನು ನಿನ್ನನ್ನು ಮೋಸ ಮಾಡ್ತಾ ಇಲ್ವಲ್ಲ, ನನ್ನನ್ನು ಮೋಸ ಮಾಡ್ತಾ ಇಲ್ಲ. ಹಾಗೆ ಜನರನ್ನು ಮೋಸ ಮಾಡ್ತಾ ಇಲ್ಲ. ಪ್ರಾಮಾಣಿಕತೆಯಿಂದ ಇರ್ತಾರೆ. ಅವರಿಗೆ ಬಂದ ಹೋದ ವ್ಯಾಪಾರ ಮಾಡ್ಕೋತಾ ಇದ್ದಾರೆ. ಇನ್ನು ನೀನ್ ಹೋಗು. ಅದೆಲ್ಲ ರಾಜಯ್ಯ, ಅವರ ಮಕ್ಕಳು ತುಂಬಾ ದೊಡ್ಡ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಬಸ್ಸು ಕರ್ಕೊಂಡೋಗಿ ಕರ್ಕೊಂಡ್ಬರುತ್ತೆ. 1000 ರೂಪಾಯಿ ಸ್ಕೂಲ್ ಫೀಸ್ ಕಟ್ತಾ ಇದ್ದಾರೆ. ಇದೆಲ್ಲ ಹೇಳ್ತಾ ಇದ್ದಾಗ ರಾಜಂಗೆ ಕೋಪ ಬರುತ್ತೆ. ಆದ್ರೂ ಕಂಟ್ರೋಲ್ ಮಾಡ್ಕೊಂತ, ನೋಡು ಸುಶೀಲಾ, ನನಗ್ ಬರ್ತಾ ಇರೋ ಕೋಪನ ಕಂಟ್ರೋಲ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಈಗ ನನ್ನ ಮಾತು ಕೇಳಿ ಇಲ್ಲಿಂದ ಹೊರಟೋದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ನಾನು ಗಟ್ಟಿಯಾಗಿ ಅರಚಿ ನಿನ್ನ ಇಲ್ಲಿಂದ ಕಳಿಸ್ಬೇಕಾಗಿ ಬರುತ್ತೆ. ಏನ್ ಬೇಕೋ ನೀನೇ ಡಿಸೈಡ್ ಮಾಡ್ಕೋ. ಇನ್ನು ನನಗ್ ಮಾತ್ರ ಹೇಳ್ದ್ಯೋ ಇಲ್ಲೋ, ಇನ್ನಂದ್ರೆ ನಿನ್ ಇಷ್ಟ ಎಂದು ರಾಜಯ್ಯ ಹೇಳದಿಂದ ಅಯೋಮಯದಿಂದ ನೋಡ್ತಾ ಸುಶೀಲಾ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ. ಇನ್ನು ಇಲ್ಲಿರೋದಷ್ಟು ಒಳ್ಳೆದಲ್ಲ ಅನ್ನಿಸ್ತಾ ಇದೆ. ರಾಜಂಗೆ ಕೋಪ ಬಂದು ಗಟ್ಟಿಯಾಗಿ ಇಲ್ಲಿಂದ ಹೊರಟು ಹೋಗುವಂತ ಅರ್ಚುವ ಮೊದಲೇ ಹೊರಟೋದ್ರೆ ಚೆನ್ನಾಗಿರುತ್ತೆ. ರಾಜಯ್ಯ ನಮ್ ದಾರಿಗೆ ಬರೋ ಹಾಗಿಲ್ಲ, ಮತ್ತೊಂದು ದಾರಿ ಹುಡ್ಕೋಬೇಕು ಎಂದು ಅಂದುಕೊಂಡು ಮೇಲಕ್ಕೆ ಮಾತ್ರ ರಾಜಯ್ಯನ ಹತ್ರ ಹೀಗಂತಾಳೆ. ಕೋಪ ಮಾಡ್ಕೋಬೇಡ ರಾಜಯ್ಯ, ನಾನು ಹೋಗ್ತಾ ಇದ್ದೀನಿ ಎಂದು ಹೇಳಿ ಸುಶೀಲಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಕತ್ತಲಾಗುತ್ತಿದ್ದ ಹಾಗೆ ಕಳ್ಳಿನಂಗಡಿ ಹತ್ರ ಒಬ್ಬರ ನಂತರ ಒಬ್ಬರು ಹೆಂಡ ಕುಡಿಯೋದಕ್ಕೆ ಬರ್ತಾ ಇರ್ತಾರೆ. ಹೆಂಡದಂಗಡಿಯಲ್ಲಿ ಕೂತ್ಕೊಂಡು ಹೆಂಡ ಕುಡಿತಾ ಇರ್ತಾರೆ. ಅನಾಮಿಕಾ ಮೀನಿನ ಫ್ರೈ ಮಾಡ್ತಾ ಇರ್ತಾಳೆ. ಸೊಸೆ, ಕಳ್ಳು ಕುಡಿಯೋಕೆ ಬರೋರು ಹೆಚ್ಚಾಗ್ತಾ ಇದ್ದಾರೆ. ನೀನು ಇನ್ನು ಫಿಶ್ ಫ್ರೈ ಮಾಡ್ತಾ ಇರು. ನಾಗಯ್ಯ ಮತ್ತೆರಡು ಮೀನು ಕೇಳಿದ್ದಾನೆ, ಪ್ಲೇಟಲ್ಲಿ ಹಾಕಿ ಕೊಡು ಅನಾಮಿಕಾ ಎಂದು ಹೇಳುತ್ತಲೇ ಅನಾಮಿಕಾ ಶಾರದಾಗೆ ಫ್ರೈ ಮಾಡಿದ ಮೀನು ಕೊಡುತ್ತಾಳೆ. ಹಾಗೆ ಸಮಯ ಕಳೆಯುತ್ತಿದ್ದ ಹಾಗೆ ಬಹಳ ಕತ್ತಲಾಗತ್ತೆ, ರಾತ್ರಿ ಆಗತ್ತೆ.
ಹೆಂಡ ಕುಡಿಯುತ್ತಾ ಇರುವವರಿಗೆ ಅನಾಮಿಕ ಶಾರದರು ಫ್ರೈ ಮಾಡಿದ ಮೀನುಗಳನ್ನು ಸರ್ವ್ ಮಾಡ್ತಾ ಇರ್ತಾರೆ. ದುಡ್ಡು ತೆಗೆದುಕೊಳ್ಳುತ್ತಾರೆ. ರಾತ್ರಿ 9 ದಾಟುತ್ತೆ. ಸುಶೀಲಾ ತನ್ನ ಮನೆಯ ಮಾಡಿ ಮೇಲೆ ನಿಂತ್ಕೊಂಡು ಶಾರದಳ ಮಣ್ಣಿನ ಮನೆ ಕಡೆ ನೋಡುತ್ತಾ, ಅಮ್ಮ, ರಾತ್ರಿ 9 ದಾಟಿದ್ರು ಆ ಅತ್ತೆ ಸೊಸೆಯರು ಕಳ್ಳಿನ ಅಂಗಡಿಯಿಂದ ಇನ್ನೂ ಮನೆಗೆ ಬಂದಿಲ್ಲ. ಬೇಗ ಬೇಗ ದುಡ್ಡು ಸಂಪಾದಿಸ್ತಾ ಇದ್ದಾರೆ, ಆಸ್ತಿ ಕೂಡಿಡ್ತಾ ಇದ್ದಾರೆ. ಹೇಗಾದ್ರೂ ಅವ್ರನ್ನ ಹಾಳು ಮಾಡಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಆಗಲೇ ಮನೆಗೆ ಬಂದ ಶಾರದಳ ಮಗ ರಮೇಶ್ ಕಾಣಿಸುತ್ತಾನೆ. ಸುಶೀಲಾ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಶುರುವಾಗತ್ತೆ. ಅವಳ ಮಗ ಸುಗುಣ ಗುಣಗಳ ರಾಮ ಅಂತ ಆ ಶಾರದಾ ಉಬ್ಬಿ ಹೋಗ್ತಾ ಇದ್ದಾಳಲ್ಲ, ಈ ರಮೇಶನ್ನ ನಾವು ಕುಡುಕನನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಗ ಅವನು ಆ ಕಳ್ಳಿನಂಗಡಿಯಲ್ಲಿ ಕೂತ್ಕೊಂಡು ಕುಡಿತಾ ಇದ್ರೆ ಆ ಅತ್ತೆ ಸೊಸೆಯರು ಹೇಗೆ ತಮ್ಮ ಮೀನಿನ ಫ್ರೈ ವ್ಯಾಪಾರ ಮಾಡ್ತಾರೋ ನಾನು ನೋಡ್ತೀನಿ ಎಂದು ಅಂದುಕೊಳ್ಳುತ್ತಾ ಇರುವಾಗ ರಮೇಶ್ ಮನೆಯೊಳಗೆ ಹೋಗುತ್ತಾನೆ. ಮಕ್ಕಳು ಹರೀಶ್ ಭವ್ಯರು ಸೋಫಾದಲ್ಲಿ ಕುಳಿತುಕೊಂಡು ಪ್ರಸಾದನ ಜೊತೆಗೆ ಟಿವಿ ನೋಡುತ್ತಾ ಇರುತ್ತಾರೆ. ಅಪ್ಪ, ಅಮ್ಮ ಅವ್ರು ಇನ್ನೂ ಬಂದಿಲ್ವಾ? ನಿನಗೆ ತಿಳಿದಿದ್ದೆ ಅಲ್ವಾ ಮಗನೇ? ಮಕ್ಕಳೇ ಬನ್ನಿ, ನಾನು ನಿಮಗೆ ಅನ್ನ ತಿನ್ನಿಸ್ತೀನಿ. ಡ್ಯಾಡಿ, ನೀನೇ ಇಲ್ಲಿಗೆ ತಗೊಂಬ ಡ್ಯಾಡಿ. ಸರಿ ಮಕ್ಕಳೇ ಎಂದು ಹೇಳಿ ರಮೇಶ್ ಕಿಚನ್ ಒಳಗೆ ಹೋಗ್ತಾನೆ. ಮಕ್ಕಳು ಟಿವಿ ನೋಡುತ್ತಾ ಇರುವಾಗ ಅನ್ನದ ಪ್ಲೇಟ್, ವಾಟರ್ ಗ್ಲಾಸ್ ತೆಗೆದುಕೊಂಡು ಅವರ ಹತ್ರಕ್ಕೆ ಬರ್ತಾನೆ. ಸೋಫಾದಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಅನ್ನ ತಿನ್ನಿಸ್ತಾ ಇರ್ತಾನೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಸುಶೀಲಳ ಮಗ ಶೇಖರ್ ಒಂದು ದಿನ ಸಾಯಂಕಾಲ ರಮೇಶನಿಗೆ ಮಾತಿನಿಂದ ರುಚಿಗೆ ಬಿಸಿ ಕಳ್ಳಿನಂಗಡಿ ಹತ್ರ ಕರ್ಕೊಂಡ್ಬಂದು ಕಳ್ಳು ಕುಡಿಸುತ್ತಾ ಇರ್ತಾನೆ. 2 ಫ್ರೈ ಮಾಡಿದ ಫಿಶ್ ಅನ್ನ ಆರ್ಡರ್ ಮಾಡ್ತಾನೆ. ಅಲ್ಲಿಯೇ ತಮ್ಮ ಮಗ ಹೆಂಡ ಕುಡಿಯುವುದನ್ನ ನೋಡಿ ಶಾರದಾ ಶಾಕ್ ಆಗುತ್ತಾಳೆ. ತನ್ನ ಗಂಡ ಕುಡಿಯುವುದು ನೋಡಿ ಅನಾಮಿಕ ಅಯೋಮಯದಿಂದ ಬೀಳ್ತಾಳೆ. ಅತ್ತೆ, ಅವ್ರನ್ನ ನೋಡಿದೆ ಕಣೆ ಸೊಸೆ, ಇಲ್ಲಿ ನಮ್ಮ ಮಗನೇನು ಅನ್ಬೇಡ, ನಿಜಕ್ಕೂ ಏನು ಕೇಳಬಾರ್ದು ನಾವು. ಏನಾದ್ರು ಅಂದ್ರೆ ಸುಶೀಲಳ ಮಗ ಬೇಕು ಅಂತ ಗಲಾಟೆ ಮಾಡ್ತಾನೆ, ನಮ್ಮ ವ್ಯಾಪಾರನ ಹಾಳು ಮಾಡ್ತಾನೆ. ಎಷ್ಟು ಕುಡಿದ್ರೆ ಕುಡಿಲಿಕ್ ಬಿಡು, ಎಷ್ಟು ತಿಂದ್ರೆ ಅಷ್ಟು ತಿನ್ನೋದಕ್ ಬಿಡು ಸೊಸೆ. ಸರಿ ಅತ್ತೆ ಎಂದು ಹೇಳಿ ಅನಾಮಿಕಾ ಮೀನಿನ ಫ್ರೈ ಮಾಡ್ತಾ ಇರ್ತಾಳೆ. ಶಾರದಾ ಸಪ್ಲೈ ಮಾಡ್ತಾ ಇರ್ತಾಳೆ. ಹಾಗೆ ರಾತ್ರಿ 9 ದಾಟುತ್ತೆ. ಶೇಖರ್ ಮನೆಗೆ ಬಂದು ತನ್ನ ತಾಯಿ ಸುಶೀಲಳ ಹತ್ರ ಹೀಗಂತಾನೆ, ಅಮ್ಮ, ನೀನ್ ಹೇಳ್ದ ಹಾಗೇನೆ ರಮೇಶ್ ನನ್ನ ರುಚಿಗಪ್ಸಿ ಫುಲ್ ಹೆಂಡ ಕುಡ್ಸಿದೀನಿ. ಇನ್ನು ಅವನಲ್ಲೇ ಕುಡ್ದು ಬಿದ್ದಿರ್ತಾನೆ, ನಾನು ಮಾತ್ರ ಮನೆಗ್ ಬಂದ್ಬಿಟ್ಟೆ. ಆ ಅತ್ತೆ ಸೊಸೆರು ಏನಾದ್ರು ಅಂದ್ರ ಮಗನೇ? ಇಲ್ಲಮ್ಮ, ಏನು ಅಂದಿಲ್ಲ. ಅವರಿಗೂ ನಮಗೂ ಸಂಬಂಧವಿಲ್ಲದ ಹಾಗೆ ಅವರ ಮೀನಿನ ಫ್ರೈ ಅವರು ಮಾಡ್ಕೊಂತ ಕೂತಿದ್ರು. ನಾನು ಕೇಳಿದ ಮೀನನ್ನ ತಗೊಂಬಂದ್ ಕೊಟ್ರು. ಹೀಗೆ ದಿನವೂ ಕುಡಿಸು ಮಗನೇ, ಅದನ್ನು ನೋಡಿ ಅತ್ತೆ ಸೊಸೆಯರನ್ನ ಕೇಳ್ಬೇಕು. ಆಗ ರಮೇಶ್ ರೆಚ್ಚಿಗೆದ್ದು ಹೆಂಡದಂಗಡಿ ಹತ್ರ ಜಗಳ ಮಾಡಬೇಕು. ಅದನ್ನು ನೋಡಿ ನಾವು ಸಂತೋಷ ಪಡಬೇಕು ಕಣೋ. ತಪ್ಪದೆ ಜಗಳ ಮಾಡೋಣ ಬಿಡು ಎಂದು ಹೇಳಿ ಶೇಖರ್ ಒಳಗಡೆಗೆ ಹೊರಟು ಹೋಗುತ್ತಾನೆ. ಹೆಂಡದಂಗಡಿ ಹತ್ತಿರ ಬಹಳ ಕುಡಿದು ಬಿದ್ದು ಹೋದ ರಮೇಶ್ನನ್ನು ಅನಾಮಿಕಾ ಭುಜದ ಮೇಲೆ ಹಾಕೊಂಡು ಮನೆಗೆ ತಂದು ಮಲಗಿಸುತ್ತಾಳೆ. ನಿಜಕ್ಕೂ ಇವರು ಈಗ ಯಾಕೆ ಮಾಡಿದ್ರು ಅರ್ಥವಾಗ್ತಿಲ್ಲ ಅತ್ತೆ. ದುಃಖ ಪಡಬೇಡ ಸೊಸೆ, ಬೆಳಗಾದ ಮೇಲೆ ಕೇಳಿ ತಿಳ್ಕೊಳ್ಳೋಣ ಬಿಡು, ಆಗ ಏನ್ ಮಾಡ್ಬೇಕು ಅಂತ ಆಲೋಚಿಸೋಣ. ಸರಿ ಅತ್ತೆ ಎಂದು ಹೇಳಿ ಆ ದಿನ ಮಕ್ಕಳ ಜೊತೆ ಸೇರಿ ಮಲಗುತ್ತಾಳೆ. ಮಾರನೇ ದಿನ ಶಾರದಾ ಅನಾಮಿಕರು ರಮೇಶ್ನನ್ನು ಗಟ್ಟಿಯಾಗಿ ಬೈಯುತ್ತಾರೆ. ಆಗ ಶೇಖರ್ ಕಟ್ಟಿದ ಪಂದ್ಯದ ಬಗ್ಗೆ ಹೇಳುತ್ತಾನೆ ರಮೇಶ್. ಸರಿ ಕಣ ಮಗನೆ, ಈ ದಿನ ಕೂಡ ನೀನು ಶೇಖರ್ ಜೊತೆ ಪಂದ್ಯ ಕಟ್ಟಿ ಕುಡಿ, ಬೇಕಾದಷ್ಟು ಮೀನು ಹಾಕೊಂಡು ತಿನ್ನು, ಸ್ವಲ್ಪವೂ ನೀನು ಹಿಂದಕ್ಕೆ ಬರಬೇಡ. ಹೌದು ರೀ, ನೀವು ಮಾತ್ರ ಕಡಿಮೆ ಆಗ್ಬೇಡಿ ಎಂದು ಅತ್ತೆ ಸೊಸೆರು ಹೇಳಿದ್ದರಿಂದ ರಮೇಶನಿಗೇನು ಎಲ್ಲ ಅಯೋಮಯವಾಗಿರುತ್ತೆ. ಅತ್ತೆ ಸೊಸೆರು ಆ ದಿನ ಕೂಡ ಮೀನಿನ ಫ್ರೈ ಮಾಡಿ ಮಾರ್ತಾ ಇರ್ತಾರೆ. ಶೇಖರ್, ರಮೇಶ್ ಇಬ್ಬರು ಹೆಂಡದಂಗಡಿ ಹತ್ರ ಬರ್ತಾರೆ. ಅವರನ್ನು ಅತ್ತೆ ಸೊಸೆರು ನೋಡುತ್ತಾರೆ. ಶಾರದಾ ರಾಜಯ್ಯನ ಹತ್ರ ಬಂದು ವಿಷಯ ಹೇಳಿ ಬೇದಿಯಾಗುವ ಔಷಧಿಯನ್ನು ಕಲ್ಸಿಕೊಡು ಅಂತ ಹೇಳ್ತಾಳೆ. ನೀನ್ ಹೋಗು ಶಾರದಾ, ಶೇಖರ್ ಜೊತೆ ನಾನು ಹೆಂಡ ಕುಡಿಸ್ತೀನಲ್ಲ, ನೀನ್ ಹೋಗಿ ಕೂತ್ಕೋ. ಬಹಳ ಸಂತೋಷ ರಾಜಯ್ಯ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಸಾಯಂಕಾಲವಾಗುತ್ತೆ. ಶೇಖರ್ ರಮೇಶ್ನನ್ನು ಕಳ್ಳು ಕುಡಿಯಲಿಕ್ಕೆ ಕರೆಸುತ್ತಾನೆ. ರಾಜಯ್ಯ ಶೇಖರ್ಗೆ ಬೇದಿ ಬರುವ ಟ್ಯಾಬ್ಲೆಟ್ ಅನ್ನು ಸೇರಿಸಿ ಹೆಂಡ ಕುಡಿಸುತ್ತಾನೆ. ರಮೇಶನಿಗೆ ಒಳ್ಳೆ ಕಳ್ಳು ಕೊಡುತ್ತಾನೆ. ರಾತ್ರಿ ಆಗುವವರೆಗೂ ಕುಡಿಯುತ್ತಾರೆ, ಮೀನನ್ನು ತಿಂತಾರೆ. ಶೇಖರ್ ಮನೆಗೆ ಹೊರಡುತ್ತಾನೆ. ಅನಾಮಿಕಾ ರಮೇಶ್ನನ್ನು ಕರೆದು ಮನೆಗೆ ಬರುತ್ತಾಳೆ. ಶೇಖರ್ಗೇನು ಬಹಳ ಬೇದಿ ಬರುತ್ತೆ. ರೆಗ್ಯುಲರ್ಗೆ ಬಾತ್ರೂಮ್ಗೆ ಹೋಗಿ ಬರುವುದು ನಡೆಯುತ್ತೆ. ಅದನ್ನು ನೋಡಿ ಸುಶೀಲಾ ಗಾಬರಿಯಾಗುತ್ತಾಳೆ. ಮಾರನೇ ದಿನ ಕುಸಿತವಾದ ಮಗ ಶೇಖರ್ನನ್ನು ನೋಡಿ ಸುಶೀಲಾ ಗಾಬರಿಯಾಗುತ್ತಾಳೆ. ಹಾಗೆ 2 ದಿನ ಕಳೆಯುತ್ತದೆ. ಶೇಖರ್ ಬಹಳ ಹೆಂಡ ಕುಡಿಯಲಿಕ್ಕೆ ಅಭ್ಯಾಸ ಬೀಳುತ್ತಾನೆ. ತಾಯಿ ಅಂತ ಕೂಡ ನೋಡದೆ ಬಹಳ ಬೈಯುತ್ತಾನೆ. ಯಾರು ತೆಗೆದ ಗುಂಡಿಯಲ್ಲಿ ಅವರೇ ಬೀಳ್ತಾರೆ ಅನ್ನೋದನ್ನ ಇದನ್ನ ನೋಡಿ ಹೇಳ್ತಾರೆ ಏನೋ. ನನ್ನನ್ನು ಕ್ಷಮಿಸು ತಂದೆ ಎಂದು ಬೇಡಿಕೊಳ್ಳುತ್ತಾಳೆ. ಆಗ ಸುಶೀಲಾ ಬುದ್ಧಿ ತಂದುಕೊಂಡು ಆ ದಿನದಿಂದ ಅತ್ತೆ ಸೊಸೆಯರು ಶಾರದಾ ಅನಾಮಿಕರ ತಂಟೆಗೆ ಹೋಗದೆ ತನ್ನ ಕೆಲಸ ತಾನು ಮಾಡಿಕೊಳ್ಳುತ್ತಾ
ಸೀತಾರಾಮಪುರದಲ್ಲಿ ಶಾರದಾ ಬಸ್ ಇಳಿಯುತ್ತಾಳೆ. ಬಸ್ ಹೊರಟು ಹೋಗುತ್ತಲೇ ಮಣ್ಣಿನ ರೋಡ್ ಮೇಲೆ ಶಾರದಾ ನಡೆದುಕೊಳ್ಳುತ್ತಾ, ಈ ಊರಿಗೆ 5 ವರ್ಷದ ಹಿಂದೆ ಬಂದಿದ್ದೆ ಅಷ್ಟೇ. ಈಗ ಇಲ್ಲಿ ನೋಡು, ಈಗ್ಲೇ ಕಾಲಿಟ್ಟೆ, ಅದು ಕೂಡ ನನ್ ಮಗನ ಮದುವೆಗಾಗಿ. ಈ ಊರಲ್ಲಿ ತಮ್ಮನ ವರಸೆಯಾಗುವ ಮಾಧವಯ್ಯ ಇದ್ದಾನೆ, ಅವನಿಗೊಬ್ಳು ಮಗಳು ಕೂಡ ಇದ್ದಾಳೆ. ನಾನ್ ಮನೆ ಸೊಸೆಯಾಗಿ ಮಾಡು ಅಂತ ಕೇಳೋದಕ್ಕೆ ಹೋಗ್ತಾ ಇದ್ದೀನಿ ಎಂದು ಅಂದುಕೊಳ್ಳುತ್ತಾ ಹೋಗುತ್ತಾ ಇರುವಾಗ ಮಾಧವಯ್ಯ ಎದುರಿಗೆ ಬರುತ್ತಾನೆ. ಶಾರದಳನ್ನು ನೋಡಿ, ಅಮ್ಮೋ, ನಮ್ಮ ಗಯ್ಯಾಳಿ ಅಕ್ಕ ಇಷ್ಟು ವರ್ಷಕ್ಕೆ ಈ ಊರಿಗೆ ಬಂದಿದ್ದಾಳೆ ಅಂದ್ರೆ ಖಚಿತವಾಗಿ ನನ್ ಮನೆಗೆ ನನ್ ಮಗಳನ್ನ ತನ್ನ ಸೊಸೆಯಾಗಿ ಮನೆಗೆ ಕಳಿಸು ಅಂತ ಕೇಳೋದಕ್ಕೆ ಇರ್ಬೋದು. ನನ್ನನ್ನು ನಮ್ಮ ಅಕ್ಕ ಗುರ್ತು ಹಿಡಿಯೊತ್ತಿಗೆ ನಾನು ಇಲ್ಲಿಂದ ಓಡಬೇಕಾಗಿ ಬರುತ್ತೆ ಎಂದು ಕ್ಷಣ ಕೂಡ ಆಲೋಚಿಸದೆ ಅಲ್ಲಿಂದ ಮನೆಯ ಕಡೆ ಓಡುತ್ತಾನೆ. ಶಾರದಾ ಹಿಂದಿನಿಂದ ನೋಡಿ, ಇವನಿಗೆ ನನ್ ಬಗ್ಗೆ ಬಹಳ ತಿಳಿದಿದೆ ಅನ್ಕೋತೀನಿ, ನಾನ್ ನೋಡಿ ಹಾಗೆ ಓಡ್ತಾ ಇದ್ದಾನೆ. ಆದ್ರೂ ಈಗ ಇವನ್ ಬಗ್ಗೆ ನನಗೆ ಯೋಚನೆ, ನಾನು ನನ್ನ ಮಾಧವಯ್ಯ ತಮ್ಮನ ಮನೆಗೆ ಹೋಗ್ಬೇಕು ಅಂದುಕೊಳ್ಳುತ್ತಾ ಮಾಧವಯ್ಯನ ಮನೆ ಕಡೆಗೆ ನಡೆಯುತ್ತಾ ಇರುತ್ತಾಳೆ. ಮಾಧವಯ್ಯ ಓಡಿಕೊಂಡು ಮನೆಗೆ ಬರುತ್ತಾನೆ. ಅವನ ಹೆಂಡತಿ ಸುಮಿತ್ರ ನೋಡಿ, ಏನಾಯ್ತು ರೀ, ಬೀದಿನ ಏನಾದ್ರೂ ಹಿಂದೆ ಬಿತ್ತಾ? ಅದಕ್ಕೂ ಹೆಚ್ಚಿಂದು ಸುಮಿತ್ರ, ಎಲ್ಲ ಬಿಟ್ಟು ಹುಲಿ ಏನಾದ್ರೂ ಊರ್ ಮೇಲೆ ಬಂತ? ಹುಲಿ, ನಾಯಿ, ಸಿಂಹ ಯಾವ್ದಾದ್ರು ಸರಿ, ಆಕೆ ಬಾಯಿ ಮುಂದೆ ಎಲ್ಲ ಬಾಲ ಮುದ್ರತವೆ. ಸುಮಿತ್ರ, ಏನು ಶಾರದಾತಿಗೆ ಬರ್ತಾ ಇದ್ದಾಳ? ಹೌದು ಸುಮಿತ್ರ, ಖಚಿತವಾಗಿ ನಮ್ಮ ಮನೆಗೆ ಬರ್ತಾ ಇದ್ದಾಳೆ. ನಮ್ಮ ಮಗಳನ್ನ ತನ್ನ ಮನೆಗೆ ಸೊಸೆಯಾಗಿ ಕಳ್ಸು ಅಂತ ಕೇಳ್ತಾಳೆ. ನಾನು ಇಲ್ಲೇ ಇದ್ರೆ ಏನೋ ಒಂದು ಹೇಳಿ ನನ್ನನ್ನು ಒಪ್ಪಿಸ್ತಾಳೆ. ಶಾರದಳಿಗೆ ಮನೆಗೆ ಬರ್ತಾಳೆ, ನಾನು ಮನೆಯಿಂದ ಹೊರಟು ಹೋಗ್ತೀನಿ, ನೀನೇನೋ ಒಂದು ಹೇಳಿ ಕಳಿಸು. ಸರಿ ಕಣ್ರಿ ಎಂದು ಅನ್ನುತ್ತಾ ಇರುವಾಗಲೇ ಶಾರದಾ ಅಲ್ಲಿಗೆ ಬಂದೇ ಬರ್ತಾಳೆ. ಶಾರದಾಳನ್ನು ನೋಡಿ ಮಾಧವಯ್ಯ ಮನೆಯ ಹಿತ್ತಲಿನಿಂದ ಹೊರಟು ಹೋಗುತ್ತಾನೆ. ಶಾರದಾ ಬಂದು ಮನೆಯಲ್ಲಿ ಕೂತ್ಕೋತಾಳೆ. ಸುಮಿತ್ರಾ ಟೀ ಕೊಡುತ್ತಾಳೆ. ಹೌದು ಸುಮಿತ್ರಾ, ತಮ್ಮ ಏನು ಇನ್ನೂ ಬಂದಿಲ್ಲ, ಎಲ್ಲಿಗೆ ಹೋದಾಗೆ? ಕೆಲಸದ ಮೇಲೆ ಪಟ್ನಕ್ಕೆ ಹೋಗಿದ್ದಾನೆ ಅದ್ಕೆ, ಬರುವಾಗ ರಾತ್ರಿ ಆಗುತ್ತೆ ಅಂತ ಹೇಳಿದ್ರು. ನೀವು ಬರ್ತೀನಿ ಅಂತ ಮೊದಲೇ ಹೇಳಿದ್ರೆ ಅವರು ಮನೆ ಹತ್ರನೇ ಇರ್ತಾ ಇರ್ಬೋದಿತ್ತು. ಸರಿ ಕಣೆ ಸುಮಿತ್ರಾ, ತಮ್ಮನ್ ಜೊತೆ ನಾನು ಫೋನಲ್ಲೇ ಮಾತಾಡ್ತೀನಿ. ಈಗ ನೀನ್ ಇದೆಯಲ್ಲ, ನೀನ್ ಹೇಳು ಸುಮಿತ್ರಾ, ನನ್ ಮಗ ರಮೇಶಂಗೆ ನಿನ್ನ ಮಗಳು ಅಂಜಲಿನ ಕೊಟ್ಟು ಮದುವೆ ಮಾಡೋಣ, ಏನಂತೀಯ? ಅಯ್ಯೋ ಅದಕ್ಕೆ ಎಲ್ಲ ನಿಮ್ಮ ತಮ್ಮನಿಷ್ಟ, ನನ್ಗೇನ್ ಗೊತ್ತು ಹೇಳಿ. ಮನೆ ತನಕ ಬಂದಿದ್ದೀರಿ, ಆದ್ರಿಂದ ಕೋಳಿ ಸಾರಿಂದ ಅನ್ನ ಹಾಕ್ತೀನಿ, ಹೊಟ್ಟೆ ತುಂಬಾ ತಿನ್ಬಿಡಿ, ಹಾಯಾಗಿ ಮಲ್ಕೊಳ್ಳಿ. ಅವರು ಬಂದ ಮೇಲೆ ಅವ್ರ ಜೊತೆ ಮಾತಾಡಿ ಹೋಗಿ. ತಮ್ಮನ್ ಜೊತೆ ನಾನ್ ಮಾತಾಡ್ತೀನಿ ಕಣೆ ಸುಮಿತ್ರಾ, ನೀನ್ ಹೇಳ್ಬಾರ್ದಾ? ಹುಡುಗಿ ಮಾತ್ರ ಇನ್ನು ಓದ್ಕೋತೀನಿ ಅಂತ ಇದ್ದಾಳೆ, ಅದಕ್ಕೆ ಇನ್ನು ಓದ್ಸೋಣ ಅಂತ ನಾವು ಅಂದ್ಕೋತಾ ಇದೀವಿ ಎಂದು ಹೇಳುತ್ತಲೇ ಶಾರದಾ ಮತ್ತೊಂದು ಮಾತು ಆಡದೆ ಎದ್ದು ಹಾಗೆ ರೋಡ್ ಹಿಡಿದುಕೊಂಡು ಹೊರಟು ಹೋಗ್ತಾನೆ ಇರ್ತಾಳೆ. ಸುಮಿತ್ರಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ. ರೋಡ್ ಮೇಲೆ ನಡೆಯುತ್ತಾ ಮಾಧವಯ್ಯಂಗೆ ಫೋನ್ ಮಾಡ್ತಾಳೆ. ಒಂದು ಮರದ ಹತ್ತಿರ ನಿಂತ ಮಾಧವಯ್ಯ, ಹೇಳಕ್ಕ, ಎಲ್ರು ಚೆನ್ನಾಗಿದ್ದೀರಾ? ತಮ್ಮ, ನನ್ ಮಗ ರಮೇಶಂಗೆ ನಿನ್ನ ಮಗಳನ್ ಕೊಟ್ಟು ಮದುವೆ ಮಾಡೋಣ ಕಣೋ ಎಂದು ಕೇಳುತ್ತಲೇ ಮಾಧವಯ್ಯ ತನ್ನಲ್ಲಿ ತಾನು, ಈಗ ಹೇಗೋ ಶಾರದಕ್ಕ ಎದುರಿಗೆ ಇಲ್ವಲ್ಲ, ಭಯಪಡದೆ ಫೋನಲ್ಲಿ ನಿಜ ವಿಷಯ ಹೇಳ್ಬಿಡೋಣ ಎಂದು ಅಂದುಕೊಂಡು ಮೇಲಕ್ಕೆ ಗಟ್ಟಿಯಾಗಿ ಹೀಗಂತಾನೆ, ಬೇಡಕ್ಕ, ನಿನ್ನ ಗಯ್ಯಾಳಿತನದ ಬಗ್ಗೆ ಪೂರ್ತಿಯಾಗಿ ತಿಳಿದು ನನ್ ಮಗಳ ಕುತ್ತಿಗೆನ ನಾನು ಕೊಯ್ಯಲ್ಲ. ನಾನು ನನ್ ಮಗಳನ್ನ ನಿನ್ ಮನೆಗೆ ಸೊಸೆಯಾಗಿ ನಿಜಕ್ಕೂ ಕಳ್ಸಲ್ಲ ಎಂದು ಹೇಳುತ್ತಲೇ ಶಾರದಳಿಗೆ ಕೋಪ ಬರುತ್ತೆ. ಆ ಕೋಪದಲ್ಲಿ ಫೋನ್ ಇಟ್ಟು ಬಸ್ ಸ್ಟ್ಯಾಂಡ್ ಹತ್ರ ಬರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಬಸ್ ಸ್ಟ್ಯಾಂಡ್ಗೆ ಒಂದು ಬಸ್ ಬರುತ್ತೆ. ಶಾರದಾ ಬಸ್ ಅಲ್ಲಿ ಹೊರಟು ಹೋಗುತ್ತಾಳೆ. ಇನ್ನು ಸರಿಯಾಗಿ ಅದೇ ಸಮಯದಲ್ಲಿ ಮನೆಯಲ್ಲಿ ಟೀಪಾಯ್ ಮೇಲಿದ್ದ ಸೆಲ್ ಫೋನ್ ಕಡೆಗೆ ತಂದೆ ಪ್ರಸಾದ್ ಮಗ ರಮೇಶ್ ಆಸೆಯಿಂದ ಆತುರತೆಯಿಂದ ನೋಡ್ತಾ ಇರ್ತಾರೆ. ಅಪ್ಪ, ಅಮ್ಮ ಸೀತಾರಾಂಪುರ ಹೋಗಿ 3 ಗಂಟೆ ಆಯ್ತಲ್ಲ, ಇನ್ನು ಗುಡ್ ನ್ಯೂಸ್ ಹೇಳೋದಕ್ಕೆ ಫೋನ್ ಮಾಡಿಲ್ಲ. ನಿನ್ನ ಅತ್ತೆಯವರ ಊರು ಸೀತಾರಾಂಪುರ ಅಲ್ಲ ಅಂತ ಅರ್ಥ ಮಾಡ್ಕೊ ಮಗನೇ. ಹೀಗೆ ತಿಳಿದವರು ಕೂಡ ಮಕ್ಕಳನ್ನ ಕೊಡದೇ ಇದ್ರೆ ನಾನು ಹೇಗೆ ಮದುವೆ ಆಗುತ್ತೆ ಅಪ್ಪ? ನಿನ್ನಮ್ಮನ ಗಯ್ಯಾಳಿತನ ತಿಳಿದ ಯಾರು ನಮ್ಮನೆಗೆ ಅವರ ಮಗಳನ್ನ ಸೊಸೆಯಾಗಿ ಕಳಿಸಲ್ಲ ಕಣೋ. ನಿಮ್ಮಮ್ಮನ ಗಯ್ಯಾಳಿತನ ಅಷ್ಟು ಪವರ್ಫುಲ್ ಮತ್ತೆ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಶಾರದಾ ಪೆಚ್ಚು ಮುಖ ಹಾಕಿಕೊಂಡು ಮನೆಗೆ ಬರುತ್ತಾಳೆ. ಶಾರದಳನ್ನು ಹಾಗೆ ನೋಡುತ್ತಲೇ ತಂದೆ ಮಗ ಇಬ್ಬರಿಗೂ ವಿಷಯ ಅರ್ಥವಾಯಿತು. ಮೌನವಾಗಿ ಹಾಗೆ ಇದ್ದು ಬಿಡುತ್ತಾರೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ತಿಳಿದವರು ಯಾರು ರಮೇಶನಿಗೆ ಮಗಳನ್ನು ಕೊಡಲು ಇಷ್ಟಪಡುವುದಿಲ್ಲ. ಅದರಿಂದ ಶಾರದಾ ಪ್ರಸಾದರು ತಮ್ಮ ಮಗನಿಗೆ ಮದುವೆ ಆಗುತ್ತಿಲ್ಲ ಅಂತ ದುಃಖ ಪಡ್ತಾ ಇರ್ತಾರೆ. ರಮೇಶು, ನೀನು ದುಃಖ ಪಡ್ಬೇಡೋ, ನಿನ್ಗೆ ಹೇಗಾದ್ರೂ ನಾನು ಮದುವೆ ಮಾಡ್ತೀನಿ. ನಿನ್ ಬಗ್ಗೆ ತಿಳಿದವ್ರು ಯಾರು ನಮ್ಮನೆಗೆ ಸೊಸೆನ್ ಕೊಡಲ್ಲ. ತಿಳಿದವರು ಊರಿನೊಳಗೆ ಬಂದು ತಿಳ್ಕೊಂಡು ನಮ್ಮನೆಗೆ ಬರ್ದನೆ ಹೊರಟೋಗ್ತಾರೆ. ಹೇಗೆ ಶಾರದಾ, ಹೇಗೆ ನೀನು ಮಗನ್ಗೆ ಮದುವೆ ಮಾಡ್ಬೇಕು ಅನ್ಕೋತಾ ಇದೀಯಾ ಎಂದು ಪ್ರಸಾದ್ ಕೇಳುತ್ತಾ ಇದ್ದಾರೆ.
ಮನೆ ಕೆಲಸದವಳು ಸಾವಿತ್ರಿ ಬಿಸಿ ಬಿಸಿಯಾಗಿ ಟೀ ತಂದು ಅವರೆಲ್ಲರಿಗೂ ಕೊಡುತ್ತಾಳೆ. ಸಾವಿತ್ರಿಯನ್ನು ನೋಡಿದ ಶಾರದಾಳಿಗೆ ಅವಳಿಗೆ ಮದುವೆಗೆ ಬಂದ ಮಗಳು ಇದ್ದಾಳೆ ಎನ್ನುವ ವಿಷಯ ತಿಳಿಯುತ್ತದೆ. ಆ ದಿನ ಸಾಯಂಕಾಲ ಮಣ್ಣಿನ ಮನೆಯಲ್ಲಿ ವಾಸವಾಗುತ್ತಿರುವ ಸಾವಿತ್ರಿಯ ಹತ್ತಿರಕ್ಕೆ ಶಾರದಾ ಬರುತ್ತಾಳೆ. ಅವರ ಜೊತೆ ರಮೇಶನ ಮದುವೆ ಬಗ್ಗೆ ಹೇಳುತ್ತಾಳೆ. ಸಾವಿತ್ರಿ ಮಗಳು ಅನಾಮಿಕಾ ಕೂಡ ಆ ಮಾತೆಲ್ಲ ಕೇಳುತ್ತಾಳೆ. ಒಂದು ಪೈಸಾ ವರದಕ್ಷಿಣೆ ತಗೊಳ್ಳಲ್ಲ ಸಾವಿತ್ರಿ, ನಿನ್ ಮಗಳು ಅನಾಮಿಕಳನ್ನ ನಮ್ಮನೆ ಸೊಸೆಯಾಗಿ ಕಳಿಸ್ಬಿಡು ಸಾಕು. ನಾನು ನಿನ್ನ ಮಗಳನ್ನ ಹೂವಿನಲ್ಲಿಟ್ಟು ನೋಡ್ಕೋತೀನಿ. ತಪ್ಪಾಗಿ ಅಂದ್ಕೋಬಿಡಿ ಅಮ್ಮನವ್ರೆ, ನಿಮ್ಮ ಬಾಯಿ ಬಗ್ಗೆ ನನಗೆ ತುಂಬಾ ಗೊತ್ತು ರೀ. ವರದಕ್ಷಿಣೆ ಬೇಡ ಅಂತ ಹೇಳಿದ್ರು ಅಂತ ನಮ್ಮ ಮಗಳ ಕುತ್ತಿಗೆನ ನಾನು ಕೊಯ್ಯಲ್ಲ ಅಮ್ಮ ಎಂದು ಹೇಳುತ್ತಾ ಇರುವಾಗ ಮಧ್ಯದಲ್ಲಿ ಅನಾಮಿಕಾ ಸೇರಿಕೊಂಡು ಹೀಗಂತಾಳೆ, ನಾನು ನಿಮ್ ಮಗನ್ನ ಮದುವೆ ಮಾಡ್ಕೋತೀನಿ, ಏರ್ಪಾಟು ಮಾಡ್ಕೊಳ್ಳಿ ಎಂದು ಹೇಳುತ್ತಾಳೆ. ಶಾರದಾ ಸಂತೋಷದಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ತನ್ನ ತಾಯಿ ತಂದೆಗೆ ಪರಿಸ್ಥಿತಿ ವಿವರಿಸಿ ಹೇಳುತ್ತಾಳೆ. ಇನ್ನು ಕನ್ಯಾದಾನ ನಡೆಯುತ್ತದೆ. ಅನಾಮಿಕಾ ಅತ್ತೆ ಮನೆಗೆ ಬರುತ್ತಾಳೆ. ಮನೆ ಕೆಲಸದವಳು ನೀನಿದ್ದೀಯಾ, ಆದ್ದರಿಂದ ಇನ್ನು ಮೇಲಿಂದ ನಿಮ್ಮಮ್ಮ ಬರಲ್ಲ, ಎಲ್ಲ ಕೆಲಸನೂ ನೀನೇ ಮಾಡಬೇಕು. ಇನ್ನೊಂದು ವಿಷಯ, ನಾಳೆ ಮಗಳು ಹಾಸ್ಟೆಲ್ ಇಂದ ಮನೆಗೆ ಬರ್ತಾಳೆ. ಅವಳಿಗೆ ಇಷ್ಟವಾದ್ದೆಲ್ಲ ಮಾಡು ಅಂತ ಹೇಳ್ತಾಳೆ. ನೀನು ಮಗಳು ಹೇಳಿದ್ದೆಲ್ಲ ಮಾಡ್ತಾ ಇರ್ಬೇಕು. ನಾವು ಕೊಟ್ಟಿದ್ದೆ ತಿನ್ಬೇಕು. ಮೈ ಮೇಲೆ ಜಾಗ್ರತೆ. ನಮ್ಗ್ ಗೊತ್ತಿಲ್ದೆ ಏನಾದ್ರೂ ಮಾಡ್ದೆ ಅಂದ್ರೆ ಹಲ್ಲು ಊದ್ರು ಹೋಗುತ್ತೆ. ಹಾಗೆ ಅತ್ತೆ ಎಂದು ಹೇಳಿ ಅನಾಮಿಕಾ ಆ ಮನೆಯಲ್ಲಿ ಎದ್ದಾಗಿನಿಂದ ತಿರುಗಿ ಮಲಗಿಕೊಳ್ಳುವವರೆಗೂ ಕೆಲಸ ಮಾಡುತ್ತಲೇ ಇರುತ್ತಾಳೆ. ಮಾವ ಪ್ರಸಾದನಿಗೆ ಅನಾಮಿಕಳ ಪರಿಸ್ಥಿತಿ ನೋಡಿದರೆ ಪಾಪವೆನಿಸುತ್ತದೆ. ಆದರೆ ಏನು ಮಾಡಲಾರದ ಪರಿಸ್ಥಿತಿ. ಶಾರದ ಮಗಳು ಮಾಲಿನಿ ಮನೆಗೆ ಬರುತ್ತಾಳೆ. ಅವಳಿಗೆ ಇಷ್ಟವಾದ ಅಡುಗೆಯನ್ನು ಹತ್ತಿರ ನಿಂತು ಕೂಡ ಮಾಡಿಸಿಕೊಳ್ಳುತ್ತಾಳೆ. ಶಾರದಾ ಮಾಲಿನಿ ಬೇಕು ಅಂತ ಅನಾಮಿಕಳನ್ನು ಡೈನಿಂಗ್ ಟೇಬಲ್ ಹತ್ತಿರವೇ ನಿಲ್ಲಿಸಿಕೊಂಡು ಅನಾಮಿಕಳಿಗೆ ತೋರಿಸಿಕೊಂಡು ತಿಂತಾ ಇರ್ತಾರೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಸ್ವಲ್ಪ ದಿನಕ್ಕೆ ಅನಾಮಿಕಾ ಗರ್ಭವತಿಯಾಗುತ್ತಾಳೆ. ಆ ವಿಷಯ ತಿಳಿದು ರಮೇಶ್ ಪ್ರಸಾದ್ ಇಬ್ಬರು ಸಂತೋಷ ಪಡುತ್ತಾ ಸ್ವೀಟ್ ಹಂಚುತ್ತಾರೆ. ಶಾರದಾ ಮಾಲಿನಿ ಮಾತ್ರ ಸ್ವಲ್ಪವೂ ಕರುಣೆ ದಯೆ ಪಾಪವೆನಿಸದೆ ಗರ್ಭವತಿ ಅಂತ ಕೂಡ ನೋಡದೆ ಮನೆ ಕೆಲಸ ಅಡ್ಗೆ ಕೆಲಸ ಎಲ್ಲ ಕೆಲಸವನ್ನು ಅನಾಮಿಕಳ ಹತ್ರನೇ ಮಾಡಿಸ್ತಾ ಇರ್ತಾರೆ. ಶಾರದಾ ಸೊಸೆ ಡೆಲಿವರಿಗೆ ಬಂದಿದ್ದಾಳೆ. ಈಗಲಾದ್ರೂ ಮನೆಯಲ್ಲಿ ಕೆಲಸದವಳನ್ನ ಇಟ್ಕೊಳ್ಳೋಣ ಶಾರದಾ. ಬೇಡ ಕಣ್ರಿ, ಸೊಸೆ ಬಗ್ಗೆ ನಾನು ಮಾಲಿನಿ ಇದ್ದೀವಲ್ಲ, ನಾವು ನೋಡ್ಕೋತೀವಿ. ನೀವು ಮಗ ನಿಮ್ ಕೆಲ್ಸನ ನೀವು ನೋಡ್ಕೊಂಡ್ರೆ ಸಾಕು. ಇನ್ನು ನೀವು ಕೆಲ್ಸಕ್ಕೆ ಹೋಗಿ. ಅದೆಲ್ಲ ಶಾರದಾ, ದುಡ್ಡಿಗೆ ಕೆಲಸದವಳನ್ನು ಇಟ್ಕೊಳ್ಳಲಿಕ್ಕೆ ಆಸೆ ಇಲ್ದೇ ಇದ್ರೆ ಸಾವಿತ್ರಿ ತಂಗಿಯಮ್ಮನ್ನ ಕರ್ಸು. ಮಗಳು ಮಾಡಬೇಕಾದ ಕೆಲ್ಸನ ಸಾವಿತ್ರಿ ಮಾಡ್ತಾಳೆ. ನನ್ ಮಾತನ್ನ ಕೇಳು ಶಾರದಾ. ಗರ್ಭವತಿ ಸೊಸೆನ ಹೀಗೆ ಕಷ್ಟ ಕೊಡೋದು ಅಷ್ಟು ಒಳ್ಳೇದಲ್ಲ. ನಂಗೆ ಏನ್ ಮಾಡ್ಬೇಕು ತುಂಬಾ ಚೆನ್ನಾಗ್ ಗೊತ್ತು ರೀ. ಶಾರದಾ, ನಾನ್ ಹೇಳೋದು ಸ್ವಲ್ಪ ಕೇಳು. ಮೊದಲು ಇಲ್ಲಿಂದ ಹೋಗಿ. ನೀವು ನನಗೆ ಕೋಪ ತರಿಸ್ಬೇಡಿ. ನನ್ಗೇನಾದ್ರೂ ಕೋಪ ಬಂದ್ರೆ ಗರ್ಭವತಿ ಸೊಸೆ ಪರಿಸ್ಥಿತಿ ಇನ್ನು ದಾರುಣವಾಗಿರುತ್ತೆ. ಅಮ್ಮ ಮಾಲಿನಿ, ನೀನು ನಾಳೆ ಮದುವೆ ಮಾಡ್ಕೊಂಡು ಇನ್ನೊಂದು ಮನೆಗೆ ಸೊಸೆಯಾಗಿ ಹೋಗಬೇಕಾದ ಹುಡುಗಿ. ಅಲ್ಲಿ ನಿನಗೆ ನಿನ್ನಂತಹ ನಾದಿನಿ ಇದ್ರೆ ಏನಮ್ಮ ಪರಿಸ್ಥಿತಿ ಎಂದು ಕೇಳುತ್ತಲೇ ಶಾರದಾ ಕೋಪದಿಂದ ಹೀಗಂತಾಳೆ, ನನ್ ಮಗಳನ್ನ ಕಷ್ಟ ಕೊಟ್ರೆ ನಾನು ಹಾಗೆ ಸುಮ್ನೆ ಇರ್ತೀನಾ ಹೇಳಿ? ಮತ್ತೆ ಈಗ ಸೊಸೆ ಅನಾಮಿಕಾ ಸುಮ್ನಿದ್ದಾಳೆ ಅಂದ್ರೆ ಅವರು ಬಡವರು ಅಂತಾನೆ ಅಲ್ವಾ ಶಾರದಾ? ಹೌದು ರೀ, ನನ್ನ ಗಯ್ಯಾಳಿತನದಿಂದ ನನ್ನ ಮಗಂಗೆ ಮದುವೆ ಆಗ್ತಾ ಇಲ್ಲ ಅಂತ ನಾನು ಅರ್ಥ ಮಾಡ್ಕೊಂಡೆ. ವರದಕ್ಷಿಣೆ ತಗೊಳ್ಳದೆ ಮನೆ ಕೆಲಸದವಳ ಮಗಳನ್ನು ನನ್ನ ಸೊಸೆಯಾಗಿ ಮಾಡ್ಕೊಂಡೆ. ಹಾಗೆ ಅವನಿಗೆ ಹೆಂಡತಿಯಾಗಿರ್ತಾಳೆ, ಈ ಕಡೆ ನನಗೆ ಸೊಸೆಯಾಗಿರ್ತಾಳೆ, ಜೊತೆಗೆ ಮನೆ ಕೆಲಸಕ್ಕೆ ಕೆಲಸದವಳಾಗಿ ಕೂಡ ಕೆಲ್ಸಕ್ಕೆ ಬರ್ತಾಳೆ ಅಂತ ಹೀಗೆ 3 ವಿಧದಿಂದ ಅನಾಮಿಕಳನ್ನ ಉಪಯೋಗಿಸಬಹುದು ಅಂತ ನಾನು ಮದುವೆ ಮಾಡಿದೆ. ನೋಡು ಶಾರದಾ, ಇನ್ನು ನಿನ್ನಲ್ಲಿ ಬದಲಾವಣೆ ಬರುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಎಂದು ಹೇಳಿ ಅಲ್ಲಿಂದ ಕೋಪದಿಂದ ಹೊರಟು ಹೋಗುತ್ತಾನೆ ಪ್ರಸಾದ್. ಏಯ್ ಅನಾಮಿಕಾ, ನಮ್ ಹುಡುಗಿ ಹೇಳಿದ ಹಾಗೆ ಎಲ್ಲ ತರದ ಅಡುಗೆ ಮಾಡಿದ್ಯಲ್ಲ? ಮಾಡ್ಬಿಟ್ಟಿದೀನಿ ಅತ್ತೆ. ಇನ್ನೇನಕ್ಕೆ ತಡ? ಎಲ್ಲ ತಗೊಂಡ್ ಬಂದು ಆ ಡೈನಿಂಗ್ ಟೇಬಲ್ ಮೇಲೆ ತಂದಿಡು. ಏನಾದ್ರೂ ತಪ್ಪು ನಡೆದ್ರು, ಕೆಳಗೆ ಬಿದ್ರು, ಈ ದಿನ ಏನಾದ್ರೂ ನನ್ನ ಕೈಯಲ್ಲಿ ನಿನ್ನ ಸಾವು ತಪ್ಪಲ್ಲ. ಬಸ್ರಿ ಅಂತ ಕೂಡ ನೋಡಲ್ಲ, ಜಾಗ್ರತೆಯಾಗಿ ತಗೊಂಡ್ಬಂದು ಇಡು. ಹಾಗೆ ಅತ್ತೆ, ಈಗ್ಲೇ ಎಲ್ಲ ಅಡಿಗೆನ ಇಟ್ಬಿಡ್ತೀನಿ ಅತ್ತೆ ಎಂದು ಹೇಳಿ ಗರ್ಭವತಿ ಅನಾಮಿಕಾ ಅತಿ ಜಾಗ್ರತೆಯಿಂದ ಎಲ್ಲ ತರದ ಅಡಿಗೆಯನ್ನು ತಂದು ಅಲ್ಲೇ ಇರುವ ಡೈನಿಂಗ್ ಟೇಬಲ್ ಮೇಲೆ ಇಡ್ತಾಳೆ. ಶಾರದಾ ಮಾಲಿನಿ ಕೂತ್ಕೊಂಡು ತಿಂತಾ ಇರ್ತಾರೆ. ಏಯ್ ಅನಾಮಿಕಾ, ನಾನು ತಿನ್ನುವಾಗ ನೀನು ಹೇಗಿರ್ಬೇಕು ಹೇಳಿದ್ದೀನಲ್ಲ? ಹೇಳಿದ್ದೀರಾ ಅತ್ತೆ, ಮತ್ತೆ ಶುರು ಮಾಡು ಎಂದು ಶಾರದಾ ಹೇಳುತ್ತಲೇ ಗರ್ಭವತಿ ಅನಾಮಿಕಾ ಒಂದು ಪಾತ್ರೆ ಹಿಡಿದುಕೊಂಡು ದೀನವಾಗಿ ನಿಂತ್ಕೋತಾಳೆ. ಶಾರದಾ ಮಾಲಿನಿ ಇಬ್ಬರು ರುಚಿಕರವಾದ ಅಡುಗೆಯನ್ನ ತಿಂತಾ ಇರ್ತಾರೆ. ಸೊಸೆ, ಈ ಚಿಕನ್ ಯಾವ್ದ್ರಿಂದ ಮಾಡಿದೆ? ಭಲೆ ರುಚಿಯಾಗಿದೆ. ಹೌದು ಅದಕ್ಕೆ, ಚಿಕನ್ ತುಂಬಾ ಟೇಸ್ಟಿಯಾಗಿದೆ. ನಿನಗೆ ತಿನ್ಬೇಕು ಅಂತಿದ್ಯಾ? ಇಲ್ಲ ಮಾಲಿನಿ, ನನಗೇನು ತಿನ್ಬೇಕು ಅಂತಿಲ್ಲ. ಆದ್ರೆ ಅತ್ತೆ. ಹೇಳು ಏನು? ಅತ್ತೆ,
ಹೀಗೆ ಹೆಚ್ಚು ಹೊತ್ತು ನಿಲ್ಲಲಾರ್ದೆ ಹೋಗ್ತಾ ಇದ್ದೀನಿ. ನನ್ನ ಕಾಲು ಎಳಿತಾ ಇದೆ. ಸ್ವಲ್ಪ ಹೊತ್ತು ನನ್ ಮೇಲೆ ಕರುಣೆ ತೋರಿಸಿ ಅತ್ತೆ. ಇಲ್ಲ ಸೊಸೆ ಇಲ್ಲ, ನಾವು ತಿನ್ನುವವರೆಗೂ ನೀನ್ ಹಾಗೆ ಇರ್ಬೇಕು, ಇಲ್ಲ ಅಂದ್ರೆ ದವಡೆ ಒಡೆದು ಹೋಗುತ್ತೆ ಎಂದು ಹೇಳಿ ಅವಳು ಮಾಡಿದ ಅಡಿಗೆಯನ್ನೆಲ್ಲ ತಿನ್ನುತ್ತಾ ಇರುತ್ತಾರೆ. ಪಾಪ ಗರ್ಭವತಿ ಬಡ ಸೊಸೆ ಅನಾಮಿಕಾ ದುಃಖ ಪಡುತ್ತಾ ಇರುತ್ತಾಳೆ. ಸ್ವಲ್ಪ ಸಮಯದ ನಂತರ ನೋವು ಶುರುವಾಗುತ್ತದೆ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಮುದ್ದಾದ ಮಗ ಹುಟ್ಟುತ್ತಾನೆ. ಮನೆಯಲ್ಲಿ ಎಲ್ಲರೂ ಸಂತೋಷದಿಂದಿದ್ದರೂ ಅನಾಮಿಕಳಿಗೆ ಮಾತ್ರ ಕಷ್ಟ ತಪ್ಪುವುದಿಲ್ಲ. ಮನೆ ಕೆಲಸ, ಅಡುಗೆ ಕೆಲಸ ಮಾಡಿಕೊಂಡು ಮಗವನ್ನು ನೋಡಿಕೊಳ್ಳುತ್ತಾ ಹಾಗೆ ತನ್ನ ಜೀವನವನ್ನ ನಡೆಸುತ್ತಾ ಇರ್ತಾಳೆ.